ಡಿ.ವಿ. ಗುರುಪ್ರಸಾದ್ ಸರ್ ಜೊತೆ ಮಾತಾಡ್ಸ್ತಾ ಇದ್ದೀನಿ. ಜೆನ್ಸಿ ಮೂವ್ ಒಂದು ಸ್ಟಾರ್ಟ್ ಆಯ್ತಲ್ಲ, ಮೂಮೆಂಟ್ ಸ್ಟಾರ್ಟ್ ಆಯ್ತಲ್ಲ ನಮ್ಮ ದೇಶದಲ್ಲಿ, ಏನ್ ಅನ್ನಿಸ್ತು ನಿಮ್ಗೆ? ಅಹಿಂಸಾತ್ಮಕ ಚಳವಳಿ ಮಾಡಿದ್ವಿ, ಅದೇ ರೀತಿಯ ಅಹಿಂಸಾತ್ಮಕ ಚಳವಳಿ ಆಯಿತು. ಜೆನ್ಸಿ ತೋರಿಸಿದ್ದೇನೆಂದ್ರೆ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ತೋರಿಸಿದೆ. ಚಳವಳಿ ಮಾಡಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೋಗೋಕೆ ಬಹಳ ಹೆಲ್ಪ್ ಮಾಡಿದೆ. ಅದೀಗ ಪುನರಾವರ್ತನೆ 79 ವರ್ಷದ ನಂತರ ಅದನ್ನು ನಾವು ಕಾಣ್ತಾ ಇದ್ದೀವಿ. ಸಾಧನೆ ಮಾಡಿ ತೋರಿಸಿದ್ದು ನಾವು. ನಮ್ಮ ಭಾರತ ದೇಶ ವಿವಿಧ ಭಾಷೆಗಳನ್ನು ಮಾತನಾಡೋದು, ವಿವಿಧ ಧರ್ಮಗಳು ಎಲ್ಲ ಕೂಡ ಯುವಜನ ಬಿಡು ಮತಗಳ ಜಗಳ ಇದೇ ಕೆಲಸವು. ಬೇರೆ ಹೋರಾಟಗಳನ್ನ ನಾವು ಕಂಪೇರ್ ಮಾಡಿದ್ರೆ ಈ ಹೋರಾಟದಲ್ಲಿ ನಮ್ಗೆ ಅತಿ ಹೆಚ್ಚು ಮನರಂಜನೆ ಕೂಡ ಸಿಕ್ತು ಅಂತ ನಿಮಗೆ ಅನ್ಸಲ್ವಾ? ಡಿಫ್ರೆಂಟ್ ಆಗಿ ಅವ್ರು ಪ್ರತಿಭಟಿಸಿದ್ದು, ಹಾಡಾಡಿ. ಶಿಕ್ಷಣ ಎಂಬುದು ಮಾರುವ ವಸ್ತು, ಮಾರಾಟಕ್ಕೆ ಅಷ್ಟು. ಜೆನ್ಸಿ ಹೋರಾಟದಲ್ಲಿ ಅತ್ಯಂತ ಹೆಚ್ಚು ಪಾಠ ಕಲಿಸಿದ್ದು ಪೊಲೀಸರು. ಕೆಲವೊಬ್ರು ಹೇಳ್ತಿದ್ದಾರೆ ಜೆನ್ಸಿಗಳಿಗೆ ಸೀರಿಯಸ್ನೆಸ್ ಇಲ್ಲ, ಆ ಪ್ರೊಟೆಸ್ಟ್ ಅಲ್ಲಿ ನಾವು ಸೀರಿಯಸ್ನೆಸ್ ಕಾಣಲಿಲ್ಲ ಅಂತ. ಅಂತವ್ರಿಗೆ ಏನ್ ಹೇಳ್ತೀರಿ? ಇಲ್ಲ, ನೀವು ಸೀರಿಯಸ್ನೆಸ್ ಕಾಣದೆ ಹೋದ್ರೆ ಅವರ ಉದ್ದೇಶ ಸಫಲ ಆಯ್ತು. ರಾಷ್ಟ್ರದ ಎಜುಕೇಶನ್ ಮಿನಿಸ್ಟರ್, ಶಿಕ್ಷಣ ಸಚಿವರು ರಾಜೀನಾಮೆ ಬೇಕು ಅಂತ ಹೇಳಿದ್ರು, ಅದು ಆಗೋದಕ್ಕ ಬಿಡಲಿಲ್ಲ. ಜೆನ್ಸಿಗಳು ಇದೇ ರೀತಿಯಾಗಿ ಸ್ಟ್ರಾಂಗ್ ಆಗಿ ಪ್ರತಿ ಒಂದು ಸ್ಟೇಟ್ ಅಲ್ಲೂ ನಿಂತ್ಕೊಂಡ್ರು ಅಂತಂದ್ರೆ ಆ ಸ್ಟೇಟ್ ಅಲ್ಲಿ ಆಗ್ತಾ ಇರುವ ಪೇಪರ್ ಲೀಕ್ ಸಮಸ್ಯೆ ಆಗಿರಬಹುದು, ಅಥವಾ ಹುದ್ದೆಗಳು ಖಾಲಿ ಇದ್ರೂ ಕೂಡ ಭರ್ತಿ ಮಾಡಿಕೊಳ್ಳದಂತಹ ವ್ಯವಸ್ಥೆ ಆಗಿರಬಹುದು, ಭ್ರಷ್ಟಾಚಾರದ ವ್ಯವಸ್ಥೆ ಆಗಿರಬಹುದು, ಎಲ್ಲ ಸರಿ ಹೋಗುತ್ತೆ. ಸೊ ಸರ್ಕಾರಗಳು ಪಾಠ ಕಲಿಬೇಕಾಗಿರುವ ಅನಿವಾರ್ಯತೆ ಎಷ್ಟಿದೆ? ನಮ್ಮ ಭಾರತಕ್ಕೆ ಬಂದಿರುವ ಅತಿ ದೊಡ್ಡ ಪಿಡುಗು ಭ್ರಷ್ಟಾಚಾರ. ಕಾಸಿನ ಮೇಲೆ ರೋಕ, ಕಾಸಿನ ಒಳಗೆ ಶೋಕ. ನಮ್ಮ ಜೆನ್ಸಿಗಳ ಕರ್ತವ್ಯ ಏನು ನಮ್ಮ ದೇಶದ ದೃಷ್ಟಿಯಿಂದ ಅಥವಾ ಅವರ ಭವಿಷ್ಯದ ದೃಷ್ಟಿಯಿಂದ? ನಾನು ನಮ್ಮ ಯುವಜನಾಂಗಕ್ಕೆ ಒಂದೇ ಒಂದು ಕೇಳ್ಕೊಳ್ಳೋದೇನೆಂದ್ರೆ, ಇದು ಆರಂಭ ಆಗಿರಬಾರದು. ಇದನ್ನ ನೀವೇನು ಮಾಡಿದಿರಿ ನಮ್ಮ ದೇಶದ ಉನ್ನತಿಗಾಗಿ, ನಮ್ಮ ದೇಶದ ಪ್ರಗತಿಗಾಗಿ, ನಮ್ಮ ದೇಶದ ಏಳಿಗೆಗಾಗಿ ನೀವು ದೇಶಭಕ್ತಿ ಇಟ್ಟುಕೊಂಡು ಇದೇ ರೀತಿ ಮುಂದುವರಿಸಿದರೆ ನಮ್ಮ ದೇಶ ಇಸ್ರೇಲ್ ದೇಶದ ಹಾಗೆ ನಮ್ಮ ಏನು ಕನಸಿದೆ ಆ ಕನಸು ಸಾಕಾರಗೊಳ್ಳುವ ದೂರ ಇಲ್ಲ ಅಂತ ನಾನು ಅನ್ಕೋತೀನಿ. 79ನೇ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಜೆನ್ಸಿ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ ನನಗನಿಸ್ತು. ಜೆನ್ಸಿಗಳ ಮೈಂಡ್ ಸೆಟ್ ಆಗಿರಬಹುದು, ಸ್ವತಂತ್ರದ ಕಿಚ್ ಆಗಿರಬಹುದು, ಇದಕ್ಕೆಲ್ಲಾದರೂ ತಾಳೆ ಆಗುತ್ತಾ, ಹೋಲಿಕೆ ಆಗುತ್ತಾ? ಮತ್ತು ನಮ್ಮ ಜೆನ್ಸಿಗಳು, ನಮ್ಮ ಯುವ ಜನತೆ, ಯುವ ಪೀಳಿಗೆ ಸ್ವತಂತ್ರ ಹೋರಾಟದ ಆ ಘಟನೆಗಳಿಂದ ಏನೆಲ್ಲ ಕಲಿಬೇಕಾಗಿದೆ, ಸ್ವತಂತ್ರ ಸೇನಾನಿಗಳಿಂದ ಮತ್ತು ಹುತಾತ್ಮರಾದವರಿಂದ ನಾವೆಲ್ಲ ಏನೆಲ್ಲ ಅಳವಡಿಸ್ಕೊಳ್ಬೇಕಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿ.ವಿ. ಗುರುಪ್ರಸಾದ್ ಸರ್ ಜೊತೆ ಚಿಟ್ ಚಾಟ್ ಮಾತಾಡಿಸ್ತಾ ಇದ್ದೀನಿ. ಸರ್, ಅಗೇನ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು. ತುಂಬ ಬ್ಯೂಟಿಫುಲ್ ಟಾಪಿಕ್, ಜೆನ್ಸಿ ವಿತ್ ಫ್ರೀಡಮ್. ನಮ್ಮ ಫ್ರೀಡಮ್ ಫೈಟರ್ಸ್ಗಳ ಬಗ್ಗೆ ನಾವು ನರ್ಸರಿಯಿಂದನೂ ಓದ್ಕೊಂಡು ಬಂದಿದ್ದೀವಿ, ಕಲ್ಕೊಂಡು ಬಂದಿದ್ದೀವಿ, ನೋಡ್ಕೊಂಡು ಬಂದಿದ್ದೀವಿ, ಎಲ್ಲ ಆಯಿತು. ಬಟ್ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಜೆನ್ಸಿ ಮೂವ್ ಒಂದು ಸ್ಟಾರ್ಟ್ ಆಯ್ತಲ್ಲ, ಮೂಮೆಂಟ್ ಸ್ಟಾರ್ಟ್ ಆಯ್ತಲ್ಲ ನಮ್ಮ ದೇಶದಲ್ಲಿ, ಏನು ಅನ್ನಿಸ್ತು ನಿಮಗೆ? ತುಂಬ ಒಳ್ಳೆಯದು. ಮೊದಲೇ ಆಗಬೇಕಾಗಿತ್ತು, ಈಗ ಆಯಿತು. ಯಾಕೆಂದರೆ ನಮ್ಮಲ್ಲಿ ಯುವ ಜನಾಂಗವನ್ನು ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ತೀವಿ. ಅಂದರೆ ಅವರ ಅಭಿಪ್ರಾಯ ನಮ್ಮ ಯಾವುದಕ್ಕೂ ಮ್ಯಾಟರ್ ಆಗಲ್ಲ ಅಂತ. ನಮ್ಮ ಮನೆಯಿಂದ ನೋಡ್ಕೊಳ್ಳಿ, ಹಿರಿಯರಾಗಲಿ, ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಯಾರಿದ್ದಾರೆ, ನಾವು ಅವ್ರ ಅಭಿಪ್ರಾಯನೇ ಕೇಳಕ್ಕೆ ಹೋಗಲ್ಲ. ಅಂದರೆ ಉದಾಹರಣೆಗೆ ನಾವು ಒಬ್ಬ ಬಾಲಕ ಅಥವಾ ಬಾಲಕಿ PUC ಪಾಸ್ ಆದ ಮೇಲೆ ನೀನು ಮುಂದೆ ಏನು ಮಾಡ್ತೀಯಪ್ಪ ಅನ್ನೋದನ್ನ ಕೇಳೋದೇ ಇಲ್ಲ. ನೀನು ಇಂಥದ್ದೇ ಮಾಡಬೇಕು ಅಂತ ನಾವೇ ಆರ್ಡರ್ ಮಾಡ್ತೀವಿ. ಸೊ ಹೀಗಾಗಿ ನಮ್ಮಲ್ಲಿ ಮೇಲ್ಗಡೆಯಿಂದ ದಬಾವ್ ಮಾಡೋದಿದೆಯಲ್ಲ, ಆ ಆ್ಯಟಿಟ್ಯೂಡಿಂದ ನಾವು ತಲೆತಲಾಂತರದಿಂದ ನಮ್ಮ ಒಂದು ಸಮಾಜದಲ್ಲಿ ನಾವು ಯುವತಿಯರಿಗೆ ಪ್ರಾಶಸ್ತ್ಯ ಕೊಟ್ಟಿಲ್ಲ. ಹಾಗಾಗಿ ಅವರು ಒಂಥರ ದಬಾವನಲ್ಲೇ ಬೆಳೆದು ಬಂದಿದ್ದಾರೆ. ಆದರೆ ಯಾರ ಮೇಲೂ ಹೆಚ್ಚಿಗೆ ದಬಾವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರನ್ನೂ ಹೆಚ್ಚಿಗೆ ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಏನು ಕರಿತೀವಿ, ಇವರು ಮ್ಯಾಟರ್ ಆಗೋದಿಲ್ಲ
ಇವರಿಂದ ಏನೂ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಳಕ್ಕಾಗೋದಿಲ್ಲ, ತಿಳ್ಕೋಬಾರ್ದು ಅಂತ ಇತ್ತೀಚೆಗೆ ಕೇವಲ ಭಾರತದಲ್ಲಷ್ಟೇ ಅಲ್ಲ, ಭಾರತದ ನೆರೆ ದೇಶಗಳಲ್ಲೂ ನಡೆದಂತಹ ಈ ಯುವ ಜನಾಂಗದ ಆಕ್ರೋಶ, ವ್ಯವಸ್ಥೆಯನ್ನು ಬದಲಾಯಿಸಬೇಕು, ನಾವು ಹೇಗಿದ್ದೀವಿ ಅದೇ ಥರ ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಜೆನ್ಸಿಗಳು ತೋರಿಸಿದ್ರು. ಈ ಸಲ ಏನು ಮೂಮೆಂಟ್ ಆಯಿತು 2026ರಲ್ಲಿ ಏನು ಭಾರತ ಅನುಭವಿಸಿತು, ನೋಡಿತು, ಇದರದ್ದು ಬಹಳ ಮುಖ್ಯವಾಗಿ ನಮಗೆ ಕಾಣ್ತಾ ಇರೋದು, ನೀವು ಸ್ವಾತಂತ್ರ್ಯ ಸಂಗ್ರಾಮ ಹೇಳಿದ್ರಿ ಮತ್ತು ಇದು ಎರಡರ ನಡುವೆ ಬಹಳ ಮುಖ್ಯವಾಗಿರುವ ಒಂದು ಹೋಲಿಕೆ ಏನಂದರೆ, ಆಗ ಹೇಗೆ ನಾವು ನಾನ್ ವೈಲೆನ್ಸ್ ಅಂದರೆ ಅಹಿಂಸಾತ್ಮಕ ಚಳುವಳಿ ಮಾಡಿದ್ವಿ, ಅದೇ ರೀತಿಯೇ ಅಹಿಂಸಾತ್ಮಕ ಚಳುವಳಿ ಆಯಿತು. ಇದಕ್ಕೆ ನಾವು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ನನಗೆ ಒಂದು ಭಾಳ ಡೌಟ್ ಇತ್ತು. ಇವರು ಬಾಯಲ್ಲಿ ಹೇಳ್ಬಿಡ್ತಾರೆ ಅಹಿಂಸೆಯಿಂದ ಇರ್ತೀವಿ ಅಂತ ಹೇಳಿ, ಖಂಡಿತ ಅಹಿಂಸೆಯಿಂದ ಇರೋಕ್ಕೆ ಸಾಧ್ಯ ಆಗೋಲ್ಲ, ಇಷ್ಟು ದಿವಸ ಇರೋಕ್ಕಾಗಲ್ಲ ಇವರಿಗೆ ಅಂತ ಅನ್ಕೊಂಡಿದ್ದೆ. ಆದರೆ ನನ್ನನ್ನೇ ಅವರು ನನ್ನ ಅನಿಸಿಕೆನ ಬದಲಾಯಿಸಿದ್ರು ಅಂತಂದ್ರು. ಡೆಫಿನೆಟ್ಲಿ ಸರ್, ನನಗೂ ಅಷ್ಟೇ. ನನ್ನ ತಮ್ಮಂದ್ರು ಎಲ್ಲ ಜೆನ್ಸಿಗಳಿದ್ದಾರೆ, ಅವರಿಗೆ ಪೇಷನ್ಸ್ ಇಲ್ಲ ಅಂತ ನಾನು ಕಮೆಂಟ್ ಮಾಡ್ತಿದ್ದೆ, ಅಥವಾ ಅತಿ ಶೀಘ್ರವಾಗಿ ಅವ್ರಿಗೆಲ್ಲಾನು ಬೇಕು ಅನ್ನೋದನ್ನ ನಾನು ಜಡ್ಜ್ ಮಾಡಿಬಿಟ್ಟಿದ್ದೆ. ಬಟ್ ನನ್ನ ದೃಷ್ಟಿಕೋನ ಕೂಡ ಅವ್ರು ಬದಲಾಯಿಸಿದ್ದು ಈ ನೀಟ್ ಅನ್ನುವಂತಹ ಪೇಪರ್ ಲೀಕ್ ಆಯ್ತಲ್ಲ, ಅದರ ಹೋರಾಟದ ಮೂಲಕ. ಅದು ಒಂದು ವಸ್ತುವಾಗಿತ್ತು ಅಷ್ಟೇ. ನೀವು ಹೇಳ್ದಂಗೆ ಕಳೆದ ಇಂಟರ್ವ್ಯೂ ಅಲ್ಲಿ ಜೆನ್ಸಿಗಳು ಏನೇನು ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ರು. ನಿಮ್ಮ ಅಭಿಪ್ರಾಯ ಕೂಡ ಬದಲಾಯಿತು ಅನ್ಕೊಳ್ತೀನಿ. ಹೌದು, ಜೆನ್ಸಿಗಳು ಅವ್ರಿಗೆ ಅಫ್ಕೋರ್ಸ್ ನನ್ನ ಅಭಿಪ್ರಾಯ, ನನಗೆ ಮೊದಲಿಂದ ಹಿಂದಿನ ಇಂಟರ್ವ್ಯೂ ಹೇಳಿದೆ, ನಾ ಯಾವಾಗಲೂ ಯುವಜನಾಂಗದ ಜೊತೆ ಇರ್ತೀನಿ, ಅವರದ್ದು ಆಸ್ಪಿರೇಷನ್ಸು, ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅದು ಗೊತ್ತಿದೆ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿದಾಗ, ಅಂದರೆ ಇಷ್ಟೊಂದು ಜನ ಭಾರತದ ಬೇರೆ ಬೇರೆ ಮೂಲೆಗಳಿಂದ ಬಂದ ಯುವಕ ಯುವತಿಯರು ಒಟ್ಟಿಗೆ ಸೇರಿದಾಗ ಅವರು ಆರ್ಡರ್ಲಿಯಾಗಿರ್ತಾರಾ, ಅಂದರೆ ಯಾವ ರೀತಿ ಅವರು ನಾನ್ ವೈಲೆಂಟ್ ಆಗಿ ಅಹಿಂಸಾತ್ಮಕವಾಗಿ ಚಳುವಳಿ ಮಾಡ್ತಾರಾ ಅಂತ ಡೌಟ್ ಇತ್ತು. ಅದು ಅವರು ಮಾಡ್ತಾರೆ. ಕಡೆಗೆ ಏನಿವೆ ಪಾರ್ಲಿಮೆಂಟಿಗೆ ಹೋಗುವಾಗ ಸ್ವಲ್ಪ ಇದಾಯಿತು, ಅದು ಅನಿವಾರ್ಯವಾಗಿತ್ತು. ಯಾಕೆಂದರೆ ಈಗ ಸುಪ್ರೀಂ ಕೋರ್ಟಲ್ಲಿ ಕೂಡ ಇದೆ, ಘಟನೆ ಇದೆ, ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಜೆನ್ಸಿ ತೋರಿಸಿದ್ದೇನೆಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ ತೋರಿಸಿದ್ರು. ಆ ಒಗ್ಗಟ್ಟನ್ನು ಫಸ್ಟ್ ಟೈಮ್ ತೋರಿಸ್ಕೊಟ್ಟಿದ್ದು. ಈಗ ಹೇಗೆ ನಾವು ಮಹಾತ್ಮ ಗಾಂಧಿಯವರು ಮೂಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಹೇಗೆ ಭಾರತದ ಯುವಕ ಯುವತಿಯರೆಲ್ಲರೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಬ್ರಿಟಿಷರು ಭಾರತದಿಂದ ತೊಲಗಬೇಕು ಅಂತ, ಅದು ಕೆಲವರು ವೈಲೆನ್ಸ್ ಅಂತ ಹೇಳಿರ್ಬೋದು, ಬಟ್ ಮೆಜಾರಿಟಿ ಆಫ್ ದಿ ಪೀಪಲ್ ನಾನ್ ವೈಲೆಂಟ್ ಆಗಿ ಗಾಂಧೀಜಿಯವರ ಜೊತೆ ಸೇರಿಕೊಂಡು ಅಸಹಕಾರ ಚಳುವಳಿ ಮಾಡಿದ್ರು. ಅಸಹಕಾರ ಚಳುವಳಿ ಮಾಡಿ ಇವರನ್ನ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೋಗೋಕ್ಕೆ ಬಹಳ ಹೆಲ್ಪ್ ಮಾಡೋದು. ಅದೀಗ ಪುನರಾವರ್ತನೆ 79 ವರ್ಷದ ನಂತರ ಅದನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದ ನಮ್ಗೇನು ಅನಿಸುತ್ತೆ, ನೀವು ವಯಸ್ಸಾದವರು ನಿಮ್ಗೇನು ಅನಿಸುತ್ತೆ ಅಂದರೆ, ನಮ್ಮ ದೇಶಕ್ಕೆ ಒಂದು ಹೋಪ್ ಇದೆ ಅಂತ. ನಮ್ಮ ದೇಶಕ್ಕೆ ಇದೊಂದು ಆಶಾದಾಯಕವಾದ ಬೆಳವಣಿಗೆ. ಯಾಕೆಂದರೆ ಅವ್ರಿಗೆ ತಮಗೆ ಏನು ಬೇಕು ಏನು ಗೊತ್ತಿಲ್ಲ, ನಮ್ಮ ದೇಶ ಯಾವ ರೀತಿ ಮುಂದುವರಿಯಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟ ಭಾವನೆ ಇದೆ. ನಾನು ಜೆನ್ಸಿ ಬಗ್ಗೆ ಟಿ ವಿನಲ್ಲಿ ಅವ್ರದ್ದು ಮೂಮೆಂಟ್ ನಡೀತಾ ಇದ್ದಾಗ ಡೆಲ್ಲಿ ಜಂತರ್ ಮಂತರ್ನಲ್ಲಿ, ದೂರದರ್ಶನಲ್ಲಿ ಮತ್ತು ಟಿ ವಿ ಚಾನೆಲ್ಗಳಲ್ಲಿ ಆ ಯುವಕ ಯುವತಿಯರು ಮಾತನಾಡಿದ್ದು ನೋಡಿದೆ. ನಾವು ಆರ್ಟಿಕ್ಯುಲೇಷನ್ ಅಂತ ಕರಿತೀವಿ. ಅವ್ರು ಏನು ವಿಷಯ ಮಾಡ್ತಿದ್ದಾರೆ, ಅವ್ರು ಯಾವ ಇದಕ್ಕೆ ಕಾರಣಕ್ಕೆ ಹೋರಾಡ್ತಿದ್ದಾರೆ, ಅವ್ರಿಗೆ ಏನು ಬೇಕು ಅಂತ ಬಹಳ ಸ್ಪಷ್ಟವಾಗಿ ಅವ್ರ ಲೀಡರ್ಗಳು ಹೇಳಿದ್ರು. ಯಾರೋ ಕೆಲವರು ಬಾಯಿಗೆ ಬಂದಂಗೆ ಬೈದಿದ್ದು ಅದು ಬಿಟ್ಬಿಡಿ, ಅದನ್ನು ಆ ವಿಷಯನ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಯಾರು ನಾಯಕತ್ವ ವಹಿಸ್ಕೊಂಡಿದ್ರೋ, ಆ ನಾಯಕತ್ವ ವಹಿಸ್ಕೊಂಡಿದ್ದ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಅವರ ಮಾತುಗಳನ್ನು ನೀವು ಕೇಳಿದ್ರೆ ಅವರಿಗೆ ವಿದ್ವಾಂಸ ಅಂದರೆ ಯಾವ ವಿಷಯದ ಅವರು ಓದಿದ್ದಾರೆ, ಅಂದರೆ ಸುಮ್ಮನೆ ಹಾಗೆ ಖಾಲಿ ಮಾತಾಡ್ತಿಲ್ಲ, ಅವರು ಓದಿದ್ದಾರೆ, ಓದ್ಕೊಂಡು ತಿಳ್ಕೊಂಡಿದ್ದಾರೆ, ನಮ್ಮ ಸಮಾಜದ ಬಗ್ಗೆ ತಿಳ್ಕೊಂಡಿದ್ದಾರೆ, ನಮ್ಮ ಭಾರತ ಹೇಗೆ ಮುಂದುವರಿಬೇಕು ಅಂತ ತಿಳ್ಕೊಂಡಿದ್ದಾರೆ. ಅದನ್ನು ನೋಡ್ಕೊಂಡು ಅವರು ನೋಡಿ, ಆ ಜೆನ್ಸಿ ಒಂದು ಮೂಮೆಂಟ್ ಆಗಿದ್ದ ತಕ್ಷಣ ಎಲ್ಲ ಕಡೆ ನೀವು ರಾಜಕೀಯ ಪಕ್ಷಗಳನ್ನಾದರೂ ನೋಡಿ ಅಥವಾ ಬೇರೆಯವ್ರನ್ನ ನೋಡಿ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅವರ ಮೇಲೆ ಇದ್ದಂತಹ ಭಾವನೆ ಸಂಪೂರ್ಣವಾಗಿ ಚೇಂಜ್ ಆಗೋಯ್ತು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಂಪೂರ್ಣವಾಗಿ ಚೇಂಜ್ ಆಗೋಯ್ತು. ಈ ಭಾವನೆ ಅಂದರೆ ಅವರು
ತೋರಿಸಿದ್ರು ಏನು ಮಾಡಬಹುದು ಅಂತ. ಆದರೆ ನಾನು ನಮ್ಮ ಯುವಜನಾಂಗಕ್ಕೆ ಒಂದೇ ಒಂದು ಕೇಳ್ಕೊಳ್ಳೋದೇನೆಂದರೆ, ಇದು ಆರಂಭ ಶೂರತ್ವ ಆಗಿರಬಾರ್ದು. ಇದನ್ನು ನೀವೇನು ಮಾಡಿದಿರಿ ನಮ್ಮ ದೇಶದ ಉನ್ನತಿಗಾಗಿ, ನಮ್ಮ ದೇಶದ ಪ್ರಗತಿಗಾಗಿ, ನಮ್ಮ ದೇಶದ ಏಳಿಗೆಗಾಗಿ ನೀವು ದೇಶಭಕ್ತಿ ಇಟ್ಕೊಂಡು ಇದೇ ರೀತಿ ಮುಂದುವರಿಸಿದರೆ ನಮ್ಮ ದೇಶ ಇಸ್ರೇಲ್ ದೇಶದ ಹಾಗೆ ಬಹಳ ಮುಂದುವರಿಯುವಂಥ ನಮ್ಮ ಏನು ಕನಸಿದೆ ಆ ಕನಸು ಸಾಕಾರಗೊಳ್ಳೋ ದಿವಸ ದೂರ ಇಲ್ಲ ಅಂತ ನಾನು ಅನ್ಕೋತಿದ್ದೀನಿ. ಆದರೆ ನೀವು ಒಗ್ಗಟ್ಟಿಂದ ಇರಬೇಕು. ಭಾರತದಲ್ಲಿ ನಾವು ಸ್ವತಂತ್ರ ಇವಾಗಲೂ ನೀವು ತೋರಿಸಿದ್ದು ನೀವು ಸಾಧನೆ ಮಾಡಿ ತೋರಿಸಿದ್ದು, ನಾವು ನಮ್ಮ ಭಾರತ ದೇಶ ವಿವಿಧ ಭಾಷೆಗಳನ್ನು ಮಾತಾಡೋದು, ವಿವಿಧ ಧರ್ಮಗಳು ಎಲ್ಲ ಥರ ಇದ್ರೂ ಕೂಡ ಯುವಜನಾಂಗ ಎಲ್ಲ ಒಂದೇ ಅಂತ ತೋರಿಸಿದ್ರಿ. ಅದು ಒಂದು ಬಿಗ್ಗೆಸ್ಟ್ ಲೆಸನ್ ನೀವು ತೋರಿಸ್ಕೊಟ್ರಿ. ಇದು ಮುಂದೆ ಮುಂದುವರಿಬೇಕು. ನೀವು ಯಾವ ಬಗೆಯ ಸಂಕುಚಿತ ಮನಸ್ಸುಗಳನ್ನು ಇಟ್ಕೊಳ್ಳದೆ ಇದೇ ರೀತಿ ಏನು ದೊಡ್ಡ ಮನಸ್ಸಿನಿಂದ ಪ್ರಗತಿಗಾಗಿ, ಏಳಿಗೆಗಾಗಿ, ದೇಶ ಏಳಿಗೆ ಆದರೆ, ಅಭಿವೃದ್ಧಿ ಆದರೆ ನಾವೆಲ್ಲ ಅಭಿವೃದ್ಧಿ ಆದಾಗೆ. ಬಿಕಾಸ್ ನಾವೆಲ್ಲ ಆ ದೇಶದ ಒಂದೊಂದು ಪುಟ್ಟ ಭಾಗಗಳು. ಸೊ ಹಾಗಾಗಿ ಅದನ್ನೇ ಇಟ್ಟು ನೀವು ಹಿಂಗೆ ಮುಂದುವರಿಸಿಕೊಂಡು ಹೋದರೆ ಖಂಡಿತವಾಗಿಯೂ ನಮ್ಮ ದೇಶಕ್ಕೆ ಗ್ಲೋರಿಯಸ್ ಫ್ಯೂಚರ್ ಇದೆ. ನಮ್ಮ ದೇಶ ಈಗ 79ನೇ ವರ್ಷದಲ್ಲ 100ನೇ ವರ್ಷ ಬರೋ ತನಕ ಬಹಳ ದೊಡ್ಡದು, ವಿಶ್ವದಲ್ಲಿ ಅತಿ ಪ್ರಮುಖ ರಾಷ್ಟ್ರ ಆಗೋದ್ರೂ ಸಂಶಯನೇ ಇಲ್ಲ. ಓಕೆ ಸರ್, ನಾನು ಸ್ವತಂತ್ರ ಸಂಗ್ರಾಮದ ಹೋರಾಟಗಳನ್ನು ಮತ್ತು ಮೊನ್ನೆ ಆಗಿರುವಂಥ ಪ್ರತಿಭಟನೆಯನ್ನು ಹೋಲಿಕೆ ಮಾಡಲ್ಲ. ಆದರೆ ಒಂದಿಷ್ಟು ಅಂಶಗಳನ್ನು ಹೇಳೋದಾದರೆ ಅಸಹಕಾರ ಚಳುವಳಿ ಅಂತ ನೀವೇ ಹೇಳಿದ್ರಿ. ಅದರ ಜೊತೆಗೆ ಬ್ರಿಟಿಷರು ತಯಾರಿಸಿರುವಂತಹ ವಸ್ತುಗಳನ್ನು ನಾವು ಉಪಯೋಗಿಸಲ್ಲ ಅನ್ನೋದು, ಹಂದಿ ಮಾಂಸದ ಕೋವಿಯನ್ನು ಹಾಕ್ತಾ ಇದ್ದದನ್ನು ನಾವು ಖಡಾಖಂಡಿತವಾಗಿ ನಿಷೇಧ ಮಾಡ್ತೀವಿ ಅಂತ ಅನ್ನೋದನ್ನು, ಅಥವಾ ನಮಗೆ ಸ್ವತಂತ್ರದ ಹಕ್ಕಿದೆ ಅಥವಾ ಮಕ್ಕಳನ್ನು ದತ್ತು ತಗೊಳ್ಳುವಂಥ ಹಕ್ಕಿದೆ, ಇದನ್ನು ನೀವು ಕ್ವೆಶನ್ ಮಾಡಬಾರ್ದು ಅನ್ನುವಂಥದ್ದನ್ನು. ಸೊ ಇವೆಲ್ಲ ಹೋರಾಟಗಳು ಒಂದು ಕಡೆ ಆದವು ಸರ್, ಅದು ಸ್ವತಂತ್ರ ಸಂಗ್ರಾಮದ ಹೋರಾಟಗಳು. ಆದರೆ ಸ್ವತಂತ್ರ ಸಂಗ್ರಾಮದ ಟೈಮಲ್ಲೂ ಕೂಡ ಎಕ್ಸ್ಟ್ರೀಮಿಸ್ಟ್ಗಳು ಕೂಡ ಇದ್ರು, ಉಗ್ರವಾದಿಗಳು ಕೂಡ ಇದ್ರು, ಮತ್ತೆ ಮೂಲಭೂತವಾದಿಗಳು ಕೂಡ ಇದ್ರು, ಸೌಮ್ಯವಾದಿಗಳು ಕೂಡ ಇದ್ರು. ಎಲ್ಲ ಸೇರ್ಕೊಂಡು ಸ್ವತಂತ್ರ ಸಿಕ್ತು. ಬಟ್ ಜೆನ್ಜಿ ಹೋರಾಟ ಅಂತ ನಾವು ಬರೋದಾದ್ರೆ ಡೆಫಿನೆಟ್ಲಿ ಅಲ್ಲಿ ನಮ್ಮ ಸೇನೆಗಾಗಿರಬಹುದು, ಪೊಲೀಸರಿಗಾಗಿರಬಹುದು, ಮತ್ತೆ ಬೇರೆ ಬೇರೆ ನಾಯಕರನ್ನ ಅವಾಚ್ಯವಾಗಿ ಯಾರೆಲ್ಲ ಪದ ಬಳಕೆ ಮಾಡಿದ್ರು ಅವರಿಗೆ ಖಂಡನೆ ಅಂತೂ ಡೆಫಿನೆಟ್ಲಿ ನಂದು ಇದೆ, ನಿಮ್ದು ಇದೆ. ಅದನ್ನ ಬಿಟ್ಟು ಹಾಕೋಣ. ಅದನ್ನ ಬಿಟ್ಟು ಸರ್ ಬೇರೆ ಹೋರಾಟಗಳನ್ನ ನಾವು ಕಂಪೇರ್ ಮಾಡಿದ್ರೆ ಈ ಹೋರಾಟದಲ್ಲಿ ನಮ್ಗೆ ಅತಿ ಹೆಚ್ಚು ಮನರಂಜನೆ ಕೂಡ ಸಿಕ್ತು ಅಂತ ನಿಮಗೆ ಅನ್ಸಲ್ವಾ? ಡಿಫ್ರೆಂಟ್ ಆಗಿ ಅವ್ರು ಪ್ರತಿಭಟಿಸಿದ್ದು, ಹಾಡಾಡಿದ್ದು. ಶಿಕ್ಷಣ ಎಂಬುದು ಮಾರುವ ವಸ್ತು, ಮಾರಾಟಕ್ಕೆ ಅಸ್ತು ಶಿಕ್ಷಣ ಪಡೆದರೂ ಕೆಲಸವು ಸಿಗದು, ಜೀವನ ನಡೆಸಲು ದಾರಿ ಕಾಣದು. ವಿದ್ಯಾರ್ಥಿ ಯುವಕರು ಸುಮ್ಮನಿದ್ದರೆ ಬಿಡಲಿ ರೈತರಿಗೆ ಬೆಲೆ ಇಲ್ಲ, ಸರ್ಕಾರವನ್ನು ಕೇಳೋರಿಲ್ಲ. ಕರ್ನಾಟಕ ಜನತೆ ಸುಮ್ಮನಿದ್ದರೆ ಎಲ್ಲ ಮಾಯ. ಗ್ಯಾಸಿನ ಬೆಲೆಯು ಗಗನಕ್ಕೇರಿತು, ಹಗಲು ದರೋಡೆ ನಿತ್ಯವಾಯಿತು. ಗ್ಯಾಸಿನ ಬೆಲೆಯು ಗಗನಕ್ಕೇರಿತು, ಹಗಲು ದರೋಡೆ ನಿತ್ಯವಾಯಿತು. ಲುಟ್ಟಿಯಾಯಿತು, ಜನಗಳ ಜೇಬು ಲುಟ್ಟಿಯಾಯಿತು. ರೀಲ್ಸ್ ಮಾಡಿದ್ದು, ಪೋಸ್ಟರ್ಸ್ ಗಳನ್ನ ಇದು ಮಾಡಿದ್ದು, ಇದೆಲ್ಲ ನೋಡಿ ನಿಮ್ಗೆ ಏನ್ ಅನಿಸ್ತು? ನಿಮ್ಮ ಅನುಭವದಲ್ಲಿ ಸಾಕಷ್ಟು ಹೋರಾಟಗಳನ್ನ ನೋಡಿದೀರಾ, ಅಲ್ಲಿ ಹೋಗಿ ಬಂದೋಬಸ್ತ್ ಅನ್ನ ನೋಡ್ಕೊಂಡಿದ್ದೀರಾ. ಸೊ ಅಲ್ಲಿಗೂ ಇಲ್ಲಿಗೂ ಕಂಪ್ಯಾರಿಸನ್ ಮಾಡೋದು ತುಂಬಾ ಕಷ್ಟ ಇದೆ. ಅದನ್ನೇ ನಾನು ಬಹಳ ವಿಚಾರ ಮಾಡ್ತಾ ಇದ್ದೀನಿ. ಈ ಒಂದು ಜೆನ್ಸಿ ಹೋರಾಟದಲ್ಲಿ ಅತ್ಯಂತ ಹೆಚ್ಚು ಪಾಠ ಕಲಿತಿದ್ದು ಪೊಲೀಸ್ ಅವರು. ಯಾಕೆಂದ್ರೆ ನಮಗೆ ನಾವು ನೌಕರಿಗೆ ಸೇರಿದಾಗಿಂದ ಕ್ರೌಡ್ ಮ್ಯಾನೇಜ್ಮೆಂಟ್, ಕ್ರೌಡ್ ಕಂಟ್ರೋಲ್ ಅಂತ ಏನು ಕಲಿಸ್ತಾರೆ, ಆ ಕ್ರೌಡ್ ಕಂಟ್ರೋಲ್ ಪಾಠಗಳು ಯಾವುದೂ ಈ ಒಂದು ಮೂಮೆಂಟಲ್ಲಿ, ಈ ಒಂದು ಹೋರಾಟದಲ್ಲಿ ಸರಿಯಾಗಿ ಬಳಕೆಗೆ ಬರಲಿಲ್ಲ. ಯಾಕೆಂದರೆ ಇದರಲ್ಲಿ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಿ ಎಷ್ಟೇ ಇಂಟರ್ನೆಟ್ ಮೇಲೆ ನಿರ್ಬಂಧ ಇದ್ದರೂ ಅಥವಾ ಇನ್ನೊಂದೇನೋ ಜಾಮರ್ಗಳು ಹಾಕಿದ್ರೂ ಸಹಿತ ಸಂವಹನ ಬಹಳ ನಿರಂತರವಾಗಿ ನಡೀತಾ ಇತ್ತು. ಒಂದು ಸಾಕಷ್ಟು ಮಟ್ಟಿಗೆ ಅವರು ತಾಳ್ಮೆ ಕಳೆದುಕೊಳ್ಳದೆ
ಯುವ ಜನಾಂಗ ಸಾಮಾನ್ಯವಾಗಿ ತಾಳ್ಮೆ ಕಳ್ಕೊತಾರೆ. ತಾಳ್ಮೆ ಕಳೆದುಕೊಳ್ಳದೆ ಒಂದು ಹೋರಾಟವನ್ನು ಮಾಡಿದ್ರು. ಮತ್ತು ಇದರಲ್ಲಿ ಸೀನಿಯರ್ ಆಫೀಸರ್ ಜೊತೆ ಮಾತಾಡುವಾಗ ಇದು ಮಾಡ್ತೀನಿ. ಅವತ್ತಲ್ಲಿ ಏನಾಗಿತ್ತು ಅಂದರೆ, ಈ ಜಂತರ್ ಮಂತರ್ ಸಮೀಪದಲ್ಲಿ ಒಂದು ಜಲ್ಲಿಕಲ್ಲು ತುಂಬಿದ ಲಾರಿ, ಆ ಲಾರಿಯಲ್ಲಿ ಏನೋ ಕೆಟ್ಟು ನಿಂತಿತ್ತಂತೆ. ಆಲ್ಮೋಸ್ಟ್ ಸುಮಾರು 24 ಗಂಟೆ ಆ ಲಾರಿಯಲ್ಲಿ ನಿಂತಿದೆ. ಒಂದು ವೇಳೆ ನಾನು ನೌಕರಿಲಿದ್ದಂಥ ಟೈಮಲ್ಲಿ ಅಲ್ಲೇನಾದರೂ ಲಾರಿ ಜಲ್ಲಿ ತುಂಬಿದ ಲಾರಿ ಇದ್ದರೆ ನಮ್ಮ 100 ಪೊಲೀಸರಿಗೆ ಕಲ್ಲುಗಳ ಏಟುಗಳು ತಿಂದು ನಾವು ತೊಂದರೆ ಆಗ್ತಿದ್ವಿ. ಬಟ್ ಅಲ್ಲಾಗ್ಲಿ ವೈಲೆನ್ಸ್ ಆಗಲಿಲ್ಲ, ಅವಕಾಶ ಮಾಡಿಕೊಡ್ಲಿಲ್ಲ. ಇಲ್ಲಿ ಈ ಜಂಜಿ ಮೂಮೆಂಟಲ್ಲೂ ಜಂತರ್ ಮಂತರ್ ಮೂಮೆಂಟಲ್ಲಿ ಕೂಡ ಪೊಲೀಸರಿಗೆ ಗಾಯಗಳಾದವು, ಇದರಲ್ಲಿ ಪ್ರತಿಭಟನಾಕಾರರಿಗೂ ಗಾಯಗಳಾದವು. ಅದರ ಬಗ್ಗೆ ನಾನು ಮಾತಾಡ್ಬೋದು. ಆದರೆ ಓವರಾಲ್ ನೀವು ನೋಡಿದ್ರೆ ಪ್ರತಿಭಟನೆಯ ಸ್ವರೂಪ ಹೇಗಿತ್ತು ಅಂದರೆ, ನಾವು ಕಲ್ಲು ಹೊಡೆಯೋಣ, ನಾವು ಇದು ಮಾಡೋಣ ಅಂತ ಬೀದಿ ನಾಟಕಗಳಾಗಿರ್ಬೋದು, ಹೊಸ ರೀತಿಯ ಪೋಸ್ಟರ್ಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಈ ರೀತಿ ಊಟ ಮಾಡಿಸೋದ್ರ ಮೂಲಕ ಮೀಮ್ ಅಂತ ಕರಿತೀವಲ್ಲ, ಆ ಮೀಮ್ಗಳು, ಅದನ್ನಂತ ನೋಡಿ ಅಂತ ಎಂಟರ್ಟೈನ್ಮೆಂಟ್ ಸಿಕ್ಕಿತ್ತು ಅಂದ್ರೆ ಪ್ರತಿಯೊಂದಕ್ಕೂ ಈ ರೀತಿ ಅದು ಅವರ ಬುದ್ಧಿವಂತಿಕೆಯ ಪ್ರದರ್ಶನ ಕೂಡ ಆಯಿತು. ಆದರೆ ಓವರಾಲ್ ನೋಡಿದ್ರೆ ಇದು ದ ವೇ ಡಿಡ್ ಅಂತ, ಅಂದರೆ ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು ಅಂತ. ಬಟ್ ಅವರ ಉದ್ದೇಶ ಈಡೇರುವ ತನಕ ನಮ್ಮ ರಾಷ್ಟ್ರದ ಎಜುಕೇಷನ್ ಮಿನಿಸ್ಟರ್, ಶಿಕ್ಷಣ ಸಚಿವರ ರಾಜೀನಾಮೆ ಬೇಕು ಅಂತ ಅವ್ರು ಏನು ಕೇಳಿದ್ರು, ಅದು ಆಗೋ ತನಕ ಬಿಡಲಿಲ್ಲ. ನನ್ಗನ್ಸಿತ್ತು ಸರ್, ಅವ್ರ ಡಿಮ್ಯಾಂಡ್ ಇದ್ದಿದ್ದು 3, ಇನ್ನಷ್ಟು ಡಿಮ್ಯಾಂಡ್ ಇದ್ದಿದ್ರೆ ಅದು ಕೂಡ ಪೂರ್ಣವಾಗ್ತಿತ್ತೇನೋ ಅಂತ. ಆ ಡಿಮಾಂಡ್ ಇರೋ ತನಕ ಬಿಡಲಿಲ್ಲ. ಅದು ಆ ಒಂದು ಸ್ಪಷ್ಟತೆ, ಆ ನಿಲುವೇನಿದೆ. ಯಾಕೆಂದ್ರೆ ಎಷ್ಟು ಸಲ ಕರೆದ್ರು ಎಲ್ಲರೂ ಸಾಮಾನ್ಯವಾಗಿ ನಾವು ನೋಡಿರೋದಂದರೆ, ಈ ರೀತಿ ಪ್ರತಿಭಟನೆಗಳಲ್ಲಿ ಎಂಥದೇ ಪ್ರತಿಭಟನೆ ಆದರೆ ಒಂದು 4-5 ಜನ ಲೀಡರ್ ಕರೆದು ಅವ್ರ ಹತ್ರ ಮಾತಾಡಿ ಅದು ಇದು ಹೇಳಿಬಿಟ್ರೆ ಆಯಿತು ಅಂತ ಹೇಳೋದು ಮುಗಿದೋಗುತ್ತೆ. ಇದರಲ್ಲಿ ಹಾಗಾಗಲಿಲ್ಲ. ಎಷ್ಟೋ ಜನ ಹೋಗಿ ಏನೇನೋ ಪ್ರಯತ್ನ ಪಟ್ಟರು. ಇದರಲ್ಲಿ ಒಂದು ಲೀಡರ್ಶಿಪ್ ವಾಸ್ ಕಲೆಕ್ಟಿವ್ ಲೀಡರ್ಶಿಪ್. ಆದ್ದರಿಂದ ಇದು ಒಂದು ನಮ್ಮ ಪೊಲೀಸಿಗೆ ಕೇಸ್ ಸ್ಟಡಿ ಅಂತ ನಾವೇನು ಹೇಳ್ತೀವಿ, ಅದು ಭಾಳ ದೊಡ್ಡ ಕೇಸ್ ಸ್ಟಡಿ ಆಗುತ್ತೆ. ಇನ್ನು ಮುಂದೆ ಈ ರೀತಿ ಪ್ರತಿಭಟನೆಗಳಾದಾಗ, ಯುವ ಜನಾಂಗ ಪ್ರತಿಭಟನೆ ಮಾಡಿದಾಗ ಪೊಲೀಸರು ಯಾವ ರೀತಿಯಲ್ಲಿ ಆ ಪ್ರತಿಭಟನೆಯನ್ನು ಯಾವ ರೀತಿ ಎದುರಿಸಬೇಕು ಅಂದರೆ, ಕೇವಲ ಹಿಂಸೆಯ ಪ್ರಯೋಗದಿಂದ ಅಥವಾ ಲಾಠಿ ಆಗಲಿ ಬುಲೆಟ್ ಆಗಲಿ ಅದರ ಪ್ರಯೋಗದಿಂದ ಇಂಥವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ ಅನ್ನೋದು ಅದು ಗೊತ್ತಾಯಿತು. ಇಂಟೆಲಿಜೆನ್ಸ್ ಕಲೆಕ್ಷನ್ ಗ್ಯಾದರಿಂಗ್ ಕೂಡ ನಮ್ಮ ಪೊಲೀಸಲ್ಲಿ ಮಾಹಿತಿ ಸಂಗ್ರಹ ಅಂದರೆ ಗುಪ್ತಚರ ಇಲಾಖೆಯ ಮಾಹಿತಿ ಸಂಗ್ರಹದಲ್ಲಿ ಅವರು ಅಷ್ಟು ಎಡವಿತು ಅಂತ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ನಮಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಈ ಒಂದು ಮೂಮೆಂಟಲ್ಲಿ ಪೊಲೀಸರು ಕೂಡ ಏನಾಗುತ್ತೆ ಅಂತ ಹೇಳೋಕ್ಕೆ ವಿಫಲರಾದರು. ಅದಾಗಲಿ, ಯಾಕೆಂದರೆ ಹೊಸ ರೀತಿಯದ್ದು, ಮೊದಲಾದರೆ ಅಲ್ಲಿ ಅವರು ಮಾತಾಡಿಕೊಂಡ್ರು, ಇಂಥ ಕಡೆ ಸಭೆ ಸೇರಿದ್ರು, ಇವ್ರು ಮಾತಾಡಿದ್ರು ಅಂತೇಳಿ ನಾವು ಸ್ಪೆಷಲ್ ಬ್ರಾಂಚಿಂದ ಕಲೆಕ್ಟ್ ಮಾಡ್ತೀವಿ. ಇಲ್ಲಿ ಇನ್ನೊಂದು 10 ನಿಮಿಷಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ನಾವು ಗೊತ್ತಾಗಿರಲಿಲ್ಲ. ಸೊ ಟೇಕನ್ ಬೈ ಸರ್ಪ್ರೈಸ್ ಅಂತಾರಲ್ಲ, ಅದು ಆ ಸರ್ಪ್ರೈಸ್ ಮೂಮೆಂಟ್ ಆಯಿತು. ಇವೆಲ್ಲವೂ ಪೊಲೀಸ್ ಇಲಾಖೆಗೆ ಅಥವಾ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋರಿಗೆ ಒಂದು ಪಾಠವಾಗಿ ಪರಿಗಣಿಸ್ತೀವಿ. ಇನ್ಫ್ಯಾಕ್ಟ್ ನಾನೇ ಬರೀಬೇಕು ಅಂತಿದ್ದೀನಿ ಆ ಪಾಠ ಏನು ಅಂತ. ಡೆಫಿನೆಟ್ಲಿ ಸರ್. ಮತ್ತೆ ಈ ಹೋರಾಟದ ಸ್ವರೂಪ ಇತ್ತಲ್ಲ, ಮತ್ತೆ ಜೆನ್ಸಿಗಳು ಪ್ರೊಟೆಸ್ಟ್ ಮಾಡಿರುವಂತಹ ರೀತಿ, ನಾನ್ ವೈಲೆನ್ಸ್ ಅಂತ ನೀವೇನು ಹೇಳಿದ್ರಿ, ಮತ್ತೆ ಮೀಮ್ಸ್ ಅಂತ ಏನು ಹೇಳಿದ್ರಿ, ರಂಜಿಸಿದ್ರು ಅಂತ ಏನು ಹೇಳಿದ್ವಿ, ಮತ್ತೆ ಹಾಗೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಲಾಠಿ ಏಟ್ ತಿಂದ್ರು ಕೂಡ ಸಂಜೆ ಪಿಜ್ಜಾ ಬರ್ಗರ್ ತಗೊಂಡೋಗಿ ಪೊಲೀಸರಿಗೆ ಕೊಡ್ತಾರೆ, ತಗೊಳ್ಳಿ ತಿನ್ನಿ ಇದನ್ನ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ನೋಡಿದಾಗ ಕೆಲವೊಬ್ರು ಹೇಳ್ತಿದ್ದಾರೆ ಜೆನ್ಸಿಗಳಿಗೆ ಸೀರಿಯಸ್ನೆಸ್ ಇಲ್ಲ, ಆ ಪ್ರೊಟೆಸ್ಟ್ ಅಲ್ಲಿ ನಾವು ಸೀರಿಯಸ್ನೆಸ್ ಕಾಣಲಿಲ್ಲ ಅಂತ. ಅಂಥವ್ರಿಗೇನು ಹೇಳ್ತೀರಿ? ಇಲ್ಲ, ನೀವು ಸೀರಿಯಸ್ನೆಸ್ ಕಾಣದೆ ಹೋದರೆ ಅವರ ಉದ್ದೇಶ ಹೇಗೆ ಸಫಲ ಆಯಿತು? ಒಂದು, ಆ ಉದ್ದೇಶ ಈಡೇರುವವರೆಗೆ ಅವರು ಆ ಜಾಗ ಬಿಟ್ಟು ಹೋಗಲಿಲ್ಲ. ಆ್ಯಂಡ್ ಆ ಒಂದೊಂದು ಜನ್ರೇಷನ್ನಲ್ಲಿ ಒಂದೊಂದು ರೀತಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಇದು ಈ ಹಿಂದಿನ ಜನ್ರೇಷನ್ಗಳಿಗೂ ಈ ಜನ್ರೇಷನ್ ಬದಲಾವಣೆ. ನೀವು ಇದ್ರದ್ದು ಶ್ರೀಲಂಕಾ ಪ್ರೊಟೆಸ್ಟ್ ನೋಡಿದ್ರೆ ಅವರೆಲ್ಲ ಜನ್ಸಿಗಳು ವೈಲೆಂಟ್ ಆದ್ರು. ಅವರು ಅಧ್ಯಕ್ಷರ ಮನೆಗೆ ಹೋಗಿ ಅಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆಲ್ಲ ನಾವು ಮನೇಲಿರೋ ವಸ್ತು ತಗೊಂಡು ಅದನ್ನ ಇವರು ಮಾಡಿಲ್ವಲ್ಲ. ನಮ್ಮ ಭಾರತದಲ್ಲಿ ಅತ್ಯಂತ ಒಂಥರ ನಿಯಂತ್ರಣದಲ್ಲಿದ್ದು ಅವರು, ಸ್ವನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಏನಿತ್ತು
ಅದು ಕೂಡ ನನ್ನ ಅಭಿಪ್ರಾಯದಲ್ಲಿ ಅದು ಒಂದು ಥರ ಇದು ಹೊಸ ಅಲೆ ಆಗಿದೆ. ಬಟ್ ಇದನ್ನ ಬರೀ ಇಷ್ಟಕ್ಕೆ ಸೀಮಿತ ಆದರೆ ಮುಂದೆ ಮತ್ತೆ ತಿರ್ಗಾ ಹಳೆಯದೇ ಮರುಕಳಿಸುತ್ತೆ. ಇದು ಹೆಂಗಿದೆ ಅದೇ ರೀತಿ ಹೋಗಬೇಕು. ಅದಕ್ಕೆ ತಕ್ಕಂತಹ ನಾಯಕತ್ವ ಇರಬೇಕು. ಆ ನಾಯಕತ್ವ ಬೇರೆ ಬೇರೆ ಕಡೆಯಿಂದ ಮುಂದುವರ್ಕೊಂಡು ಬರಬೇಕು. ಮತ್ತಿದು ಸಂಪೂರ್ಣವಾಗಿ ರಾಜಕೀಯೇತರ ಮೂವ್ಮೆಂಟ್ ಆಯಿತು, ಅಪೊಲಿಟಿಕಲ್ ಮೂವ್ಮೆಂಟ್. ಅದು ಇದರದ್ದು ಬಹಳ ಮುಖ್ಯವಾದ ಇದು ಯಾವುದೇ ರಾಜಕೀಯ ಪಕ್ಷಾತೀತ, ಜಾತ್ಯತೀತ ಅಥವಾ ಏರಿಯಾ ನಮ್ಮ ಯಾವ ಪ್ರಾಂತಾತೀತ, ಈ ಥರ ಎಲ್ಲಕ್ಕೂ ಅತೀತವಾಗಿ ಕೇವಲ ನಾವೆಲ್ಲ ಯುವ ಜನಾಂಗ ಒಂದೇ, ಅದು ನಮ್ಮ ಬೇಡಿಕೆ ಅಂತ. ಅದೊಂದು ಬಹಳ ಮುಖ್ಯವಾದ ಕಾಣುತ್ತದೆ. 79ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇರುವ ಈ ಸಂದರ್ಭದಲ್ಲಿ ನಮಗೆ ದೇಶ ಎಲ್ಲವನ್ನೂ ಕೂಡ ಕೊಟ್ಟಿದೆ ಸರ್. ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ, ಮಾತಾಡೋ ಸ್ವಾತಂತ್ರ್ಯ, ಈ ರೀತಿ ಪ್ರೊಟೆಸ್ಟ್ ಮಾಡುವಂಥ ಸ್ವಾತಂತ್ರ್ಯ, ಮತ್ತು ಪ್ರೊಟೆಸ್ಟ್ ಮಾಡಿ ನಮ್ಮ ಗೆಲುವು ದಾಖಲಿಸಿಕೊಳ್ಳುವಂಥ ಸ್ವಾತಂತ್ರ್ಯ, ಮತ್ತು ನ್ಯಾಯದ ಸ್ವಾತಂತ್ರ್ಯ, ಇದೆಲ್ಲ ಕೊಟ್ಟಿದೆ. ಈ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ನಮ್ಮ ಜೆನ್ಸಿಗಳ ಕರ್ತವ್ಯ ಏನು ನಮ್ಮ ದೇಶದ ದೃಷ್ಟಿಯಿಂದ ಅಥವಾ ಅವರ ಭವಿಷ್ಯದ ದೃಷ್ಟಿಯಿಂದ? ಈಗ ಜೆನ್ಸಿಗಳ ಭವಿಷ್ಯ ಮತ್ತು ದೇಶದ ಭವಿಷ್ಯ ಒಟ್ಟಿಗೆ ಆಗೋಗಿದೆ. ಹಾಗಾಗಿ ಅವರು ತಮ್ಮ ಭವಿಷ್ಯ ಉತ್ತಮಗೊಳಿಸ್ಕೊಂಡ್ರೆ ದೇಶದ ಭವಿಷ್ಯ ಉತ್ತಮ ಆಗುತ್ತೆ. ಸೊ ನಾಯಕತ್ವದ ರೋಲ್ಗಳಲ್ಲಿ ಅವರು ಬರಬೇಕು. ಇವತ್ತು ನಮ್ಮ ಉದ್ದೇಶ ಸಫಲ ಆಯಿತು ಅಂತ ಕೈ ಬಿಡಬಾರ್ದು. ಇದು ಕೇವಲ ಪರೀಕ್ಷಾ ಸುಧಾರಣೆಗಳಾಗಬೇಕು ಅಂತ ನೀವು ಮಾಡಿದ್ರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ಸುಧಾರಣೆಗಳಾಗಬೇಕು ಅನ್ನುವ ಬಗ್ಗೆ ನೀವು ವಿಚಾರ ಮಾಡಿ ಆ ಸುಧಾರಣೆಗಳತ್ತ ನೀವು ಗಮನ ಹರಿಸಬೇಕು. ನಾವು ಆ ಸುಧಾರಣೆಗಳತ್ತ ಬರೀ ಗಮನ ಹರಿಸೋದಲ್ಲ, ಯಾಕೆಂದ್ರೆ ನೀವು ಮಾಡಿ ತೋರಿಸಬೇಕು. ಈಗ ಭಾರತ ಇನ್ನು 30 ವರ್ಷದಲ್ಲಿ ಹೇಗಾಗಿರಬೇಕು, ಯಾಕೆಂದರೆ 30 ವರ್ಷದ ನಂತರ ನಾನು ಬದುಕಿರೋಲ್ಲ ಅಥವಾ ನನ್ನ ಪೀಳಿಗೆಯವರು ಯಾರು ಬದುಕಿರೋಲ್ಲ. ಆದರೆ ನೀವೆಲ್ಲರೂ ಆ ಸಮಯದಲ್ಲಿ 45-50 ವರ್ಷಕ್ಕಾಗಿರ್ತಾರೆ. ನೀವೆಲ್ಲ ನಿಮ್ಮ ಮಧ್ಯದ ವಯಸ್ಸಲ್ಲಿ ನೀವಿರ್ತೀರ. ಆ ಮಧ್ಯ ವಯಸ್ಸಲ್ಲಿ ಇರುವಾಗ ನಿಮ್ಮ ದೇಶದಿಂದ ನಿಮಗೇನು ಬೇಕು, ನಿಮ್ಮ ದೇಶ ಹೇಗಾಗಿರಬೇಕು ಅನ್ನೋದನ್ನು ನೀವು ಇವತ್ತು ಯೋಚನೆ ಮಾಡಿ ದೇಶದ ಭವಿಷ್ಯತ್ತಿಗೆ, ದೇಶದ ಏಳಿಗೆಗೆ. ಯಾಕೆಂದ್ರೆ ಇದನ್ನು ಯೋಚನೆ ಮಾಡೋರು ನನ್ನ ಜನ್ರೇಷನ್ ಅಲ್ಲ, ಯೋಚನೆ ಮಾಡಬೇಕಾದ್ರೆ ನಿಮ್ಮ ಜನ್ರೇಷನ್. ಯಾಕೆಂದರೆ ಅಫೆಕ್ಟ್ ಆಗೋದು ನಿಮ್ಮ ಜನ್ರೇಷನ್ಗೆ. ನಿಮ್ಮ ಜನ್ರೇಷನ್ ಆ ರೀತಿ ಯೋಚನೆ ಮಾಡಿ ಅದಕ್ಕೊಂದು ಕಾರ್ಯತಂತ್ರವನ್ನು ನಿರೂಪಿಸಿಕೋಬೇಕು. ಆ ಕಾರ್ಯತಂತ್ರ ನಿರೂಪಿಸಿಕೊಂಡು ಇದನ್ನು ಯಾವ ರೀತಿ ಈ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ರೆಪ್ಲಿಕೇಟ್ ಯಾವ ರೀತಿ ಮಾಡಬಹುದು, ನಮಗೆ ಬೇಕಾದ ನಮ್ಮ ಅಧಿಕಾರನ ನಾವು ಯಾವ ರೀತಿ ತಗೊಳ್ಳಕ್ಕೆ, ದೇಶನ ಉತ್ತಮಗೊಳಿಸೋಕ್ಕೆ, ನಮ್ಮ ಜೀವನ ಉತ್ತಮಗೊಳಿಸೋಕ್ಕೆ ನಾವು ಯಾವ ರೀತಿ ಪ್ರಯತ್ನ ಪಡಬೇಕು. ಯಾಕೆಂದ್ರೆ ನೀವೆಲ್ಲ ತುಂಬ ಬುದ್ಧಿವಂತರಿದ್ದೀರಿ. ಪ್ರಪಂಚದಲ್ಲಿ ಏನೇನಾಗ್ತಿದೆ ಅಂತ ಒಂದು ನಿಮಿಷದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನೀವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಏನು ಮಾಡ್ಬೋದು ಅಂತ ನೀವೆಲ್ಲ ಸಾಫ್ಟ್ವೇರಲ್ಲಿ ಇಂಥ ದೊಡ್ಡ ಬುದ್ಧಿವಂತರಿದ್ದೀರಿ. ನಮ್ಮ ದೇಶ ಇನ್ನು 30 ವರ್ಷ ಆದ ಮೇಲೆ ಹೇಗಿರಬೇಕು, ನಮ್ಮ ದೇಶ 2030ರಲ್ಲಿ ಹೇಗಿರಬೇಕು, 40ರಲ್ಲಿ 100ರಲ್ಲಿ ಹೇಗಿರಬೇಕು, ಅದನ್ನು ನೀವು ಯೋಚನೆ ಮಾಡಿ ಅದಕ್ಕೆ ತಕ್ಕ ಹಾಗೆ ನೀವು ಪದ್ಧತಿಗಳು ಹೀಗಿರಬೇಕು ಅಂತ ಸರ್ಕಾರಗಳು ಕೇಳಿ. ಯಾಕೆಂದರೆ ನೀವು ನಿಮ್ಮ ಮೊದಲ ಇಂಟರ್ವ್ಯೂಲಿ ಹೇಳಿದ್ರಿ, ಸರ್ಕಾರ ಯಾರದು ಸರ್ಕಾರ, ನಮ್ಮದೇ ಸರ್ಕಾರ, ನಾವೇ ಎಲೆಕ್ಟ್ ಮಾಡೋದು. ಆ ಸರ್ಕಾರಗಳಿಗೆ ನೀವು ಕರೆಕ್ಟಾಗಿ ಹೇಳಬೇಕು. ನೀವೇ ಸರ್ಕಾರ ನಡೆಸಿ, ನೀವೇ ಮಾಡಿ, ನೀವು ನಾವು ಉದ್ಧಾರ ಆಗೋಗೆ ನೋಡ್ಕೊಳ್ಳಿ, ಅಷ್ಟೇ ಹೇಳೋದು. ಈ ಹಿಂದೆ ಬಂದಾಗಲೂ ಅವರು ಒಂದು ನೇರವಾದ ಒಂದು ಗುರಿ ಇಟ್ಕೊಂಡಿದ್ರು. ನಿಮ್ಮ ಗುರಿ 30 ವರ್ಷದ ನಂತರ ನನ್ನ ಕನಸಿನ ಭಾರತ ಹೇಗಿರಬೇಕು ಅಂತ. ನಾವೆಲ್ಲ ಶಾಲೆಯಲ್ಲಿದ್ದಾಗ ನಮಗೊಂದು ಪ್ರಬಂಧ ಬರೆಯಕ್ಕೆ, ಅದನ್ನೇ ನಾನು ನಿಮಗೆ ಕೋರ್ಕೋತೀನಿ. ಅದನ್ನ ನೀವು ಪ್ರಬಂಧ ಬರಿಬೇಡಿ, ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳಿ ಅಂತ ಕೇಳ್ತೀವಿ. ವೆಲ್ ಸರ್, ಇಲ್ಲೂ ಒಂದು ನಾವು ಸಣ್ಣ ಮೂಮೆಂಟ್ ಕ್ರಿಯೇಟ್ ಮಾಡೋಣ. ಸರ್ ಹೇಳಿದ್ರು ನನ್ನ ಕನಸಿನ ಭಾರತ ಹೇಗಿರಬೇಕು ಅಂತ. ಸೊ ನಿಮ್ಮ ಕನಸಿನ ಭಾರತ ಹೇಗಿರಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಮುಂದಿನ ಎಪಿಸೋಡ್ನಲ್ಲಿ ಇದನ್ನು ನಾನು ಹೈಲೈಟ್ ಮಾಡ್ತೀನಿ. ಹಾಗೆ ಯಾರು ತುಂಬ ಚೆನ್ನಾಗಿ ನನ್ನ ಕನಸಿನ ಭಾರತದ ಬಗ್ಗೆ ಬರೆದಿರ್ತಿರೋ ಅವರಿಗೆ ನನ್ನ ವಾಹಿನಿಯ ಮೂಲಕ ಡೆಫಿನೆಟ್ಲಿ ಒಂದು ಗಿಫ್ಟ್ ನಿಮಗೆ ತಲುಪಿಸುವಂಥ ಕೆಲಸ ನಾನು ಮಾಡ್ತೀನಿ. ನಾನು ನನ್ನ 2 ಪುಸ್ತಕ ಕೊಡ್ತೀನಿ ಅವರಿಗೆ. ಸೋ ಸ್ವೀಟ್ ಸರ್, ಸೋ ಸ್ವೀಟ್. ವೆಲ್ ಸರ್, ಈ ಜೆನ್ಸಿ ಮೂಮೆಂಟಿಂದ ಕೇವಲ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ,
ಇಡೀ ದೇಶದಲ್ಲಿರುವಂತಹ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಗಳು ಬುದ್ಧಿ ಕಲಿಬೇಕಾಗಿರುವಂತಹ, ಪಾಠ ಕಲಿಬೇಕಾಗಿರುವಂತಹ ಅನಿವಾರ್ಯತೆ ತುಂಬ ಇದೆ. ಡೂ ಆರ್ ಡೈ ಸಿಚುವೇಶನ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಜೆನ್ಸಿಗಳು ಇದೇ ರೀತಿಯಾಗಿ ಸ್ಟ್ರಾಂಗ್ ಆಗಿ ಪ್ರತಿ ಒಂದು ಸ್ಟೇಟಲ್ಲೂ ನಿಂತ್ಕೊಂಡ್ರು ಅಂತಂದರೆ ಆ ಸ್ಟೇಟಲ್ಲಿ ಆಗ್ತಾ ಇರುವ ಪೇಪರ್ ಲೀಕ್ ಸಮಸ್ಯೆ ಆಗಿರ್ಬೋದು, ಅಥವಾ ಹುದ್ದೆಗಳು ಖಾಲಿ ಇದ್ರೂ ಕೂಡ ಭರ್ತಿ ಮಾಡಿಕೊಳ್ಳದಂತಹ ವ್ಯವಸ್ಥೆ ಆಗಿರಬಹುದು, ಭ್ರಷ್ಟಾಚಾರದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಸರಿ ಹೋಗುತ್ತೆ. ಸೊ ಸರ್ಕಾರಗಳು ಪಾಠ ಕಲಿಬೇಕಾಗಿರುವ ಅನಿವಾರ್ಯತೆ ಎಷ್ಟಿದೆ ನೋಡಿಮ್ಮ. ಈಗ ನೀವು ಹೇಳಿದ್ದಕ್ಕೆ ಒಂದು ಜ್ವಲಂತ ಉದಾಹರಣೆ ಇದೆ. ಅಲ್ಲಿ ಡೆಲ್ಲಿ ಮೂವ್ಮೆಂಟ್ ಮುಗಿಯೋ ಟೈಮಲ್ಲಿ ಜಾರ್ಖಂಡಲ್ಲಿ ಶುರು ಆಯಿತು. ಹೌದು, ಜಾರ್ಖಂಡಲ್ಲಿ ನಡೀತಾ ಇದೆ. ಅದು ಬೇರೆ ಕಡೆ ನಡೀಬಹುದು. ಇದು ಯಾಕೆ ನಡೀತಾ ಇದೆ? ನನ್ನ ಅಭಿಪ್ರಾಯದಲ್ಲಿ, ನಾನು ಯಾವಾಗಲೂ ಇದನ್ನು ಹೇಳ್ತೀನಿ, ನನ್ನ ಅಭಿಪ್ರಾಯದಲ್ಲಿ ಮೂಲಭೂತವಾದ ತೊಂದರೆ ನಮ್ಮ ದೇಶದಲ್ಲಿ ಏನಿದೆ ಅಂದರೆ, ನಮ್ಮ ದೇಶದಲ್ಲಿ ಬೇರೆ ಬೇರೆ ಪಂಗಡಗಳ ನಡುವೆ ಭಿನ್ನತೆ ಇದೆ, ಅವರವರ ಮಧ್ಯೆ ಜಗಳ ಇದೆ, ಸಾಮರಸ್ಯ ಅನ್ನೋದು ಕಡಿಮೆ ಆಗ್ತಿದೆ. ನಂಬರ್ 1. ನಂಬರ್ 2, ನಮ್ಮ ಭಾರತಕ್ಕೆ ಬಂದಿರೋ ಅತಿ ದೊಡ್ಡ ಪಿಡುಗು ಭ್ರಷ್ಟಾಚಾರ. ಈಗ ಒಂದು ಕಡೆ ಒಂದು ವೆಟರ್ನರಿ ಇಲಾಖೆಯಲ್ಲಿ ಹುದ್ದೆ ಪಡಬೇಕಾದ್ರೆ 80 ಲಕ್ಷ ಕೊಟ್ಟೆ, 1.5 ಕೋಟಿ ಕೊಟ್ಟೆ ಅಂತ ಹೇಳಿ ಒಂದು ಇಡೀ ವ್ಯವಸ್ಥೆಯ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ದಾಖಲಾದರೆ ಯುವ ಜನತೆಗೆ ತಮ್ಮ ಭವಿಷ್ಯದ ಬಗ್ಗೆ ಯಾವ ರೀತಿ ಒಂದು ಗ್ಯಾರಂಟಿ ಇರುತ್ತೆ? ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದೀನಿ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ 1 ಕೋಟಿ ರೂಪಾಯಿ 85 ಲಕ್ಷ ರೂಪಾಯಿ ಲಂಚ ಕೊಟ್ಟು ತಾನು ಹುದ್ದೆಗೆ ಬಂದ, ಅಥವಾ ಯಾರಾದರೂ ಶ್ರೀಮಂತ ವ್ಯಕ್ತಿಯ ಮಗಳು ಅಥವಾ ಮಗ ಅಥವಾ ಇನ್ನೊಬ್ಬ ಯಾರೋ ರಿಲೇಟಿವ್ ಅಂಥವರು ನನಗೆ ದಕ್ಕಬೇಕಾದಂತಹ ಒಂದು ನೌಕರಿಯನ್ನು ನನ್ನಿಂದ ಕಸ್ಕೊಂಡ್ರು ಅನ್ನೋ ಒಂದು ಅಭಿಪ್ರಾಯ ಬರ್ತಿದೆ. ಅದಕ್ಕೋಸ್ಕರ ನಾನು ಜನತೆಗಳು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ದೇಶಕ್ಕೆ ಒಕ್ಕರಿಸಿರುವ ಅತಿ ದೊಡ್ಡ ಪಿಡುಗು ಯಾವ ಪ್ಲೇಗೂ ಅಲ್ಲ, ಯಾವುದೂ ಅಲ್ಲ, ಅದು ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ನಿರ್ಮೂಲನೆ ನೀವು ನಮ್ಮಿಂದ ಮಾಡೋಕ್ಕಾಗಲ್ಲ ಅಂತ ಭಾಳ ಜನ ಹೇಳ್ತೀರಿ. ನೀವು ಹಣ ಕೊಡುವುದನ್ನು ನಿಲ್ಲಿಸಿ, ಹಣ ತಗೊಳ್ಳೋರ ಬಗ್ಗೆ ಸಾರ್ವಜನಿಕವಾಗಿ ಎಲ್ರಿಗೂ ಹೇಳಿ. ಈಗಂತೂ ಮೀಡಿಯಾ ಇದೆ. ಈಗ ನೀವೇ ನಮ್ಮ KPSC ಬಗ್ಗೆ ಬಂದು ದೂರು ಕೊಟ್ಟಿರೋ ನೀವೇ ಅಭ್ಯರ್ಥಿಗಳೇ ದೂರು ಕೊಟ್ಟಿದ್ದೀರಾ. ಅದೇ ರೀತಿ ಮುಂದೆನೂ ದೂರು ಕೊಡಿ. ವ್ಯವಸ್ಥೆ ವಿರುದ್ಧ ಅಹಿಂಸಾತ್ಮಕವಾಗಿ ಹೋರಾಡಿ. ಯಾವಾಗ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಆಗ ಯಾರಿಗೆ ಅರ್ಹತೆ ಇದೆ ಅಂಥವ್ರಿಗೆ ನೌಕರಿಗಳು ಸಿಗುತ್ತೆ, ಅಂಥವ್ರಿಗೆ ಸೀಟ್ ಸಿಗುತ್ತೆ, ಬೇರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಂಥವರಿಗೆ ಅವಕಾಶಗಳು ಸಿಗುತ್ತೆ. ಇನ್ನೊಬ್ಬರ ಅವಕಾಶವನ್ನು ವಂಚಿತ ಮಾಡುವಂಥದ್ದೇ ಈ ಭ್ರಷ್ಟಾಚಾರ ವ್ಯವಸ್ಥೆ. ಇದನ್ನು ನಿಲ್ಲಿಸಿ ಶುದ್ಧ ಸಮಾಜದ ಎಲ್ಲ ಜೀವನದಲ್ಲೂ ಶುದ್ಧವಾಗಿರಬೇಕು ಅನ್ನೋದ್ರ ಬಗ್ಗೆ ನೀವು ಹೋರಾಟ ಮಾಡಿ. ಈ ಒಂದು ಪೇಪರ್ ಲೀಕ್ ಬಗ್ಗೆ ಎಷ್ಟು ಬೇಕಾದಷ್ಟು ಎಲ್ಲ ಮಾಡಿದ್ದಾರೆ. ಪೇಪರ್ ಲೀಕ್ ಬಗ್ಗೆ ನೀವು ಹೋರಾಟ ಮಾಡಿ. ನಮ್ಮಲ್ಲಿ ಇನ್ನೊಂದೇನು ನಾವು ನೋಡ್ತೀವಿ ಸಭಾ ಅವರೇ ಅಂದರೆ, ನಾವು ನಮ್ಮ ಪಕ್ಕದವನು ಏನಾದರೂ ತಪ್ಪು ಮಾಡಿದಾಗ, ನಮ್ಮ ಪಕ್ಕದವನು ಅಪರಾಧ ಮಾಡಿದಾಗ ನನಗೇಕೆ ಅಂತ ನಾವು ಸುಮ್ಮನೆ ಆ ಒಂದು ನಮ್ಮ ಯುವಜನಾಂಗ ಅವನ ಗೊಡವೆ ನಮಗೇಕೆ ಅಂತ ಅನ್ನೋದನ್ನು ಬಿಟ್ಟು, ಯಾವುದಾದರೂ ಒಂದು ಸಮಾಜದಲ್ಲಿ ಅವ್ಯವಸ್ಥೆ ಕಂಡರೆ ಅದರ ಬಗ್ಗೆ ನೀವು ಪ್ರತಿಭಟಿಸಿ ದೂರು ಕೊಡಿ, ಧ್ವನಿ ಎತ್ತಿ. ಅಷ್ಟು ಆದರೆ ಭಾರತ ಸಾಕಷ್ಟು ಮುಂದುವರಿಯುತ್ತೆ. ನಾನು ಕೊನೆಯ ಒಂದಿಷ್ಟು ಹೆಸರು ತಗೊಳ್ತೀನಿ, ಅದರ ಮೂಲಕ ನಮ್ಮ ಈ ಇಂಟರ್ವ್ಯೂವನ್ನು ಮುಕ್ತಾಯಗೊಳಿಸೋಣ. ಸೋನಮ್ ವಾಂಗ್ಚುಕ್ ಮೊದಲಿನಿಂದ ಹೋರಾಟದ ಮುಂಚೂಣಿಯಲ್ಲಿರೋರು. ಅವರು ಲಡಾಖ್ನಿಂದ ಬಂದು ದಿಲ್ಲಿಯವರೆಗೆ ಬಂದು ಉಪವಾಸ ಸತ್ಯಾಗ್ರಹ ಮಾಡಿ. ಸೋನಮ್ ವಾಂಗ್ಚುಕ್ ಬೈದ್ವೇ ಯೂತ್ ಮೂವ್ಮೆಂಟ್ ಕ್ಯಾಚ್ ಮಾಡಿದ್ದು ಯಾಕೆ ಅಂದರೆ, ಆ 3 ಇಡಿಯಟ್ ಸಿನಿಮಾದಿಂದ ಬಹಳ ಜನ ಪ್ರಭಾವಿತರು ಆಗಿದ್ದರು. ಅವರು ಬಂದು ಈ ಮೂವ್ಮೆಂಟ್ಗೆ ಒಂದು ಲೀಡರ್ಶಿಪ್ ಕೊಟ್ಟಿದ್ದು. ಯಾರಾದರೂ ಒಬ್ಬ ಹಿರಿಯರಾದ್ರೆ ಹಿಂದೆ ಇದ್ದಾರೆ ಅಂತ. ಯಾಕೆಂದರೆ ಯುವಕರು ಅವರಾಗವರೇ ಮಾಡೋಕ್ಕಿಂತ ಯಾರಾದರೂ ಅದಕ್ಕೊಂದು ಗೈಡಿಂಗ್ ಯಾರಿದ್ರು, ಗೈಡ್ ಅವರು ಮಾಡಿ, ಅದರಿಂದ ಇದು ಸಕ್ಸಸ್ ಆಯಿತು. ಅಭಿಜಿತ್ ದೀಪ್ಗೆ ಅವರು ಅಮೆರಿಕದಲ್ಲಿದ್ದರು. ಅವರು ತಮ್ಮ ದೇಶದಲ್ಲಿ ಆಗ್ತಿರೋ ಒಂದು ವ್ಯವಸ್ಥೆ ನೋಡಿ ಈ ವ್ಯವಸ್ಥೆನ ಸರಿಪಡಿಸಬೇಕು ಅಂತ ತಮ್ಮ ಕೆಲಸ, ತಮ್ಮ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಅವರು ಭಾರತಕ್ಕೆ ಬಂದು ಈ ಒಂದು ಮೂಮೆಂಟ್ಗೆ ಒಂದು ಲೀಡರ್ಶಿಪ್ ಕೊಟ್ಟಿದ್ದು ನನಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಥರ ಬೇರೆ ಬೇರೆ ದೇಶಗಳಲ್ಲಿರೋ ನಮ್ಮ ದೇಶದಲ್ಲೇ ಓದಿ, ನಮ್ಮ ದೇಶದಲ್ಲೇ ಕಲಿತು, ನಮ್ಮ ದೇಶದಲ್ಲಿ ಎಲ್ಲ ಮಾಡಿ ಮತ್ತೆ ಇನ್ನೊಂದು ದೇಶಕ್ಕೆ ವಲಸೆ ಹೋಗಿ
ಅಲ್ಲಿ ಸುಖವಾಗಿ ಜೀವನ ಮಾಡೋಕ್ಕಿಂತ ನಾನು ನನ್ನ ದೇಶವನ್ನ ಏನಾದರೂ ಸರಿ ಮಾಡೋಕ್ಕೆ ಬರ್ತೀನಪ್ಪ ಅಂತ ಬಂದ್ರಲ್ಲ ಅವ್ರಿಗೆ ನನ್ನ ದೊಡ್ಡ ಸಲಾಮ್. ನೇಹಾ ಬೋರಾ, ನನಗೆ ನೇಹಾ ಬೋರಾ ಬಗ್ಗೆ ಬಹಳ ಗೌರವ, ಏಕೆಂದರೆ ನಾನು ಈಗಾಗಲೇ ಹೇಳಿದೆ ಆರ್ಟಿಕ್ಯುಲೇಷನ್ ಅಂತ. ಆಕೆ ಯಾವ ವಿಷಯದ ಬಗ್ಗೆ ಮಾತಾಡಿದಾಳೋ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾಳೆ. ಆಕೆಯ ನಾಲೆಡ್ಜ್, ಬುದ್ಧಿ ಮತ್ತೆ ಏನಿದೆ, ತಾನು ಕಲ್ತಿರೋದನ್ನ ತಾನು ಓದೋದನ್ನ ಯಾವ ರೀತಿ ಪ್ರೆಸೆಂಟೇಷನ್ ಮಾಡ್ತಾಳೆ, ಕಮ್ಯುನಿಕೇಷನ್ ಸ್ಕಿಲ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಅವಳ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿತ್ತು. ಸ್ವತಂತ್ರ ಭಾರತ ಸ್ವತಂತ್ರ ಈಗಾಗಲೇ ಆಗಿದೆ. ಇದು ಈ 79 ವರ್ಷದಲ್ಲಿ ಸಾಧನೆ ಸಾಕಷ್ಟು ಮಾಡಿಬಿಟ್ಟಿದೆ. ನನಗೆ ನಮ್ಮ ದೇಶದ ಬಗ್ಗೆ ಬಹಳ ಹೆಮ್ಮೆ ಇದೆ. ಹಲವಾರು ದೇಶದಲ್ಲಿ ಕೆಲವು ಕುಂದುಕೊರತೆಗಳಿದೆ. ಆ ಕುಂದುಕೊರತೆಗಳು ನಿವಾರಣೆ ಆಗೇ ಆಗುತ್ತೆ. ಯಾಕೆಂದರೆ ನಾನು ಈಗಾಗಲೇ ಜನ್ಸಿ ಬಗ್ಗೆ ಹೋಪ್ ಇಟ್ಕೊಂಡಿದ್ದೀನಿ. ಹೋಪ್ ಲೈಸ್ ಎಟರ್ನಲ್. ನಾನು ಯಾವಾಗಲೂ ಒಳ್ಳೆಯದಾಗುತ್ತೆ ನಾಳೆ ಅಂತ ಹೇಳೋ ವ್ಯಕ್ತಿ. ಖಂಡಿತವಾಗಿ ನಮ್ಮ ದೇಶ ಇನ್ನೂ ಹೆಚ್ಚಿಗೆ ಪ್ರಗತಿಯನ್ನು ಸಾಧಿಸುತ್ತೆ ಅಂತ ನಾನು ನಂಬಿದ್ದೀನಿ. ಜೆನ್ಸಿಗಳ ಬುಕ್ ಆಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ಸರ್. ನನ್ನ ಕೊನೆಯ ಹೆಸರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಜೆನ್ಸಿಗಳ ಬೇಡಿಕೆಗೆ ತಲೆ ಬಾಗುವುದಿಲ್ಲ ಅಂತ ತುಂಬ ಜನ ಹೇಳಿದರು. ಆದರೆ ಅವರು ಅವರ ಬೇಡಿಕೆಯನ್ನು ಒಪ್ಪಿ ತಕ್ಷಣವೇ ಕ್ರಮವನ್ನು ತೆಗೆದುಕೊಂಡಿದ್ದು ಅವರ ಸ್ಟೇಟ್ಸ್ಮನ್ಶಿಪ್ ಏನಿದೆ ಅದಕ್ಕೆ ಒಂದು ಮಾರ್ಗದರ್ಶಿ. ಎರಡನೇದು, ಈ ಪರೀಕ್ಷಾ ಅಕ್ರಮಗಳ ಬಗ್ಗೆ ಅವರು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಬೇಗನೆ ಅದರ ಬಗ್ಗೆ ತಗೊಂಡ್ರು. ಬಹಳ ಹೆಚ್ಚಿನ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ನಮ್ಮ ಪ್ರಧಾನಮಂತ್ರಿಗಳು ಜೆನ್ಸಿಗಳನ್ನು ಮುಟ್ಟೋಕ್ಕೆ ಅವರೇ ಮಧ್ಯರಾತ್ರಿ ಸೆಲ್ಫಿ ಮಾಡಿದ್ದು ಅದೊಂದು ತುಂಬ ನನಗೆ ಆಶ್ಚರ್ಯ ಆಗೋಯ್ತು. ಯಾಕೆಂದರೆ ಒಬ್ಬ ಪ್ರಧಾನಮಂತ್ರಿ ಪ್ರೊಟೆಸ್ಟ್ ಮಾಡ್ತಿರೋ ಈ ಒಂದು ಯುವಜನಾಂಗವನ್ನು ಮುಟ್ಟಲು ಹೀಗೆ ಮಾಡಿದ್ದು ನನಗೆ ನಿಜವಾಗಲೂ ಅವ್ರು ಮಾಡಿದ್ದು ತುಂಬ ಉತ್ತಮ ಅಂತ ಅನಿಸ್ತು. ಅವ್ರು ಹೇಳ್ತಾರೆ ಕೊನೆಯ ವಿಡಿಯೋದಲ್ಲಿ, ನನಗಷ್ಟೇ ಬೈದಿದ್ಲ ನೀವು, ನನ್ನ ತಾಯಿಗೆ ಬೈದ್ರಿ ನೀವು, ಆಯಿತು ಪರವಾಗಿಲ್ಲ ನಾನು ಕ್ಷಮಿಸ್ತೀನಿ, ನನ್ನ ದೇಶದವರು ನೀವು, ನನ್ನ ದೇಶದ ಮಕ್ಕಳು ಹಿಂಗೆ ಆಗಬಾರ್ದು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. आज तो मन करता है बस आपसे ही बातें करूं. जंतर मंतर पर जो कुछ भी हुआ देश और दुनिया ने देखा है. कुछ शरारती बच्चों ने भद्दी गालियां बोली. किसी भी सभ्य समाज को शोभा न दे ऐसे शब्दों का प्रयोग किया गया. मुझे तो गालियां दी गई, मेरी स्वर्गीय माता को भी गालियां दी गई. न जाने कितना भद्दा स्वरूप था. ಮತ್ತೆ ಈ ಜೆನ್ಸಿಗಳನ್ನ ಕನೆಕ್ಟ್ ಆಗೋದಕ್ಕೆ ಮತ್ತೆ ಜೆನ್ಸಿಗಳನ್ನ ಅವರು ತಮ್ಮ ಬದಲಾವಣೆ ಆಗ್ತಾ ಇದ್ದೀವಿ ನಾವು ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಅವ್ರದೇ ದಾರಿ ಹಿಡಿದ್ರು, ಅದು ಸೋಷಿಯಲ್ ಮೀಡಿಯಾ. ಮತ್ತೆ ತಮ್ಮ ನಾಯಕರಿಗೂ ಹೇಳಿದ್ರು ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿ ಅಂತ ಅಂದು. ಮತ್ತೆ ಅವರು ಕ್ಷಮಾಪಣೆ ಮಾಡಿದ, ಯಾವಾಗಲೂ ನಾವು ನಮ್ಮ ಭಾರತದಲ್ಲಿ ಅತ್ಯಂತ ದೊಡ್ಡ ಗುಣ ಕ್ಷಮಿಸೋದು ಅಂತ. ಅವರು ಆ ಕ್ಷಮಾಪಣೆ ಮಾಡಿದ್ರಲ್ಲ, ಅವ್ರು ಯಾರ ಮೇಲೆ ನೀವು ಕೇಸ್ ಹಾಕಬೇಡಿ ಅಂತ ಹೇಳಿದ್ರಲ್ಲ, ಅದು ಅವ್ರನ್ನ ಇದು ತುಂಬ ಎತ್ತರಕ್ಕೆ ತಗೊಂಡು ಹೊರಟೋಯ್ತು. ಮತ್ತು ಯುವ ಜನಾಂಗದ ದೃಷ್ಟಿಯಲ್ಲಿ ಅವರು ಬಹಳ ಎತ್ತರದ ಸ್ಥಾನಕ್ಕೆ ಹೋದರು. ಅದಾದ ನಂತರ ನೋಡಿ, ಬೇರೆ ಯಾವುದೇ ರಾಜಕೀಯ ಪಕ್ಷ ಆಗಲಿ, ಆಳುವ ಪಕ್ಷ ಆಗಲಿ, ವಿಪಕ್ಷಗಳೇ ಆಗಲಿ, ಎಲ್ಲ ಪಕ್ಷಗಳು ಈಗ ಆ ದಾರಿಯನ್ನೇ ಹಿಡಿದು ಎಲ್ಲ ಪಕ್ಷಗಳು ಜೆನ್ಸಿ ಅವರು ಮಾಡಿದ್ದು ಸರಿಯಾಗಿದೆ ಅಂತ ಹೇಳಿ ಪ್ರತಿಯೊಬ್ಬರೂ ಈ ಒಂದು ತಿಂಗಳ ಹಿಂದೆ ಏನು ಮನಸ್ಥಿತಿ ಇತ್ತು ಇವಾಗೇನಿದೆ ಪೂರ್ತಿ ಬದಲಾಗಿದೆ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ. ವೆಲ್, ಇದು ಎಲ್ಲರ ಪ್ರೀತಿಯ, ಯುವ ಜನತೆಯ ಪ್ರೀತಿಯ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಸರ್ ಜೊತೆ ಮಾತುಕತೆ ಆಗಿತ್ತು. ಸ್ವತಂತ್ರ ಭಾರತ, ಕನಸಿನ ಭಾರತ ಮತ್ತು ಜೆನ್ಸಿಗಳ ಕುರಿತಂತೆ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸರ್ 2 ಪುಸ್ತಕ ಅವರೇ ಬರೆದಿರೋದು. ಹಾಗೆ ನಾನು ನನ್ನ ವಾಹಿನಿಯಿಂದ ಒಂದು ಸ್ಪೆಷಲ್ ಗಿಫ್ಟ್ ನಿಮಗೆ ಯೂಸ್ ಆಗುವಂಥದ್ದು. ಯಾರು ತುಂಬ ಚೆನ್ನಾಗಿ ಕನಸಿನ ಭಾರತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡ್ತಾರೋ ಅಥವಾ ಮೇಲ್ ಕಳಿಸ್ತಾರೋ, ಡೆಫಿನೆಟ್ಲಿ ಆ ಗಿಫ್ಟ್ ನಿಮಗೆ ಹೋಗುತ್ತೆ. ಹಾಗೆ ನಮಗೆ ಸ್ವತಂತ್ರ ಬಂದಿದ್ದು ಸುಲಭ ಅಲ್ಲ, ಸಾಕಷ್ಟು ತ್ಯಾಗ, ಬಲಿದಾನಗಳು ಆಗಿದೆ. ನೀರಾ ಆರ್ಯ ಅನ್ನುವಂತಹ ಒಬ್ಬ ದಿಟ್ಟ ಹೆಣ್ಮಗಳು ತನ್ನ ಸ್ತನಗಳನ್ನು ಕಟ್ ಮಾಡಿದ ನಂತರನೂ ಕೂಡ ಛಲ ಬಿಡದೆ ದೇಶಕ್ಕೋಸ್ಕರ ಅವರು ಜೀವಂತವಾಗಿರ್ತಾರೆ. ಹೈದ್ರಾಬಾದ್ನ ಚಾರ್ಮಿನಾರ್ ಹತ್ರ ಅವರು ಹೂ ಮಾರ್ಕೊಂಡಿದ್ರು ಕೊನೆ ಕ್ಷಣಗಳಲ್ಲಿ ಅನ್ನುವಂತಹ ಮಾತನ್ನು ಕೇಳ್ತೀವಿ. ಹಾಗೆ ತಮಿಳುನಾಡಿನ ಒಬ್ಬ ಯುವಕ
ಧ್ವಜ ಕೆಳಗಡೆ ಬೀಳಬಾರ್ದು ಅಂತ ಹೇಳಿ ಆತನ ಜೀವ ಹೋದರೂ ಕೂಡ ಧ್ವಜವನ್ನು ಗಟ್ಟಿಯಾಗಿ ಕೆಳಗೆ ಬೀಳದೇ ಇರೋ ಥರ ನೋಡ್ಕೊಳ್ತಾನೆ. ಅಂತಹ ಸಾಕಷ್ಟು ಸಣ್ಣ ಪುಟ್ಟ ಉದಾಹರಣೆಗಳನ್ನು ನೋಡ್ತೀವಿ. ಅದಕ್ಕಿಂತನೂ ಮಿಗಿಲು ನಾನು ಹೇಳಬೇಕು ಅಂತಂದರೆ, ಆ ಸಂದರ್ಭದಲ್ಲಿ ಇದು ಇತಿಹಾಸದಲ್ಲಿ ದಾಖಲಾಗಿಲ್ಲ, ಆದರೆ ಅಲ್ಲಲ್ಲಿ ರಿಜಿಸ್ಟರ್ ಆಗಿದೆ. ಹೀರಾಮಂಡಿ ಅನ್ನುವಂಥ ಮೂವಿಯನ್ನು ಅಥವಾ ವೆಬ್ ಸಿರೀಸನ್ನು ನಾವು ನೋಡಿದ್ವಿ. ಅದರಲ್ಲಿರುವಂತಹ ಸಾಕಷ್ಟು ಘಟನೆಗಳು ನಿಜ. ಯಾಕೆ ಅಂತಂದರೆ, ಸ್ವತಂತ್ರ ಸಂಗ್ರಾಮದಲ್ಲಿ ಪ್ರಾಸ್ಟಿಟ್ಯೂಟ್ಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರೀತಾರೆ ಅವ್ರನ್ನ, ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಂತಹ ಸಾಕಷ್ಟು ಹೆಣ್ಣು ಮಕ್ಕಳು ಇನ್ಫಾರ್ಮೇಷನ್ಸ್ನ ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಕೊಟ್ಟರು. ಸಾಲದಕ್ಕೆ ಅವರು ಕೂಡ ಸಾಕಷ್ಟು ಜನ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾದರು. ಹಾಗೆ ಅವರಲ್ಲಿದ್ದಂತಹ ಒಂದು ಸಣ್ಣ ಚಿನ್ನಾಭರಣ ಆಗಿರಬಹುದು, ಹಣವನ್ನಾಗಿರಬಹುದು, ಅದು ಸ್ವತಂತ್ರ ಹೋರಾಟಗಾರರಿಗೆ ಕೊಟ್ಟು ಹೋಗಿ ನೀವು ಹೋರಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಲಿ ಅಂತ ಹೇಳಿ ಆ ಕ್ಷಣದಲ್ಲಿ ಹೋರಾಡಿದರು. ಇವರೆಲ್ಲರ ಹೋರಾಟದ ಘಟನೆಗಳನ್ನು, ಹೋರಾಟದ ಕ್ಷಣಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ನಮಗೆ ಸ್ವತಂತ್ರ ಸಿಕ್ಕಿದೆ, ಆ ಸ್ವತಂತ್ರವನ್ನು ಸ್ವತಂತ್ರವಾಗಿ ಅನುಭವಿಸಬೇಕು ಅಂತಂದರೆ ನಾವು ಮೊದಲು ಮಾನವರಾಗಬೇಕು, ನಾವು ಮೊದಲು ಶಿಕ್ಷಿತರಾಗಬೇಕು, ನಾವು ಮೊದಲು ನಮ್ಮ ಜೊತೆಗೆ ಇತರರು ಕೂಡ ಚೆನ್ನಾಗಿರಬೇಕು ಅನ್ನುವಂಥ ಭಾವನೆಯನ್ನು ಹೊಂದಿರಬೇಕು. ಹೋಪ್ಫುಲಿ ಈ ಮಾತು, ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಅಂತ ಭಾವಿಸ್ತೀನಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.